ಸಾಯಿಲ್ ಯಾರೋ ತಕೊಂಡು ಹೋಗ್ಬಿಟ್ಟವ್ರೆ ಅಂತ ಫ್ರಾಂಕ್ ಕಾಲ್ ಮಾಡಕ್ ಟ್ರೈ ಮಾಡ್ತವ್ರೆ. ಏನ್ರಿ ಟೈಮ್ ಗೆದ್ದಾಳಿ ಅಂದ್ರೆ ಆಗಲ್ಲ ಎದಳಕ್ ನಿಮ್ ಬ್ರೈ. ವರುಣ್ ಬ್ರೋ ಅವರ ಹುಡುಗಿ ಹೂಶಾಸ್ತ್ರ ಹಾಗೆ ಅದಾದ್ಮೇಲೆ ನಮ್ಮ ಪಾಡ್ಕಾಸ್ಟಿಗೆ ಬರಬೇಕು. ನೀವು ಸತ್ಯ ಮಾತ್ರ ಮಾತಾಡಬೇಕು. ನನ್ನ ಹೆಸರು ಟ್ಯಾಟು ಹಾಕ್ಸ್ಕೊಂಡು ಮಾಡ್ತವ್ರೆ ಅದನ್ನು ಕೈ ಮೇಲೆ. ಹೊಟ್ಟೆ ಉರ್ಸಕ್ಕೆ ಅಂತಾನೆ ನೇಹಾ ಅವರು ಒಂದು ಕೆಲಸ ಮಾಡಿದ್ದಾರೆ ತೋರಿಸ್ತೀನಿ. ಒಂದ್ ಸ್ವಲ್ಪ ಕೋಪ ಬಂತು, ಹೊಡಿಯೋದ್ ಕೈ ಎತ್ತಿದ್ರು ಅಷ್ಟೇ. ನೋಡಿ ಏನ್ ಮಾಡ್ತಿರೋದು. Okay, let's go. ಅದು ಹೊಟ್ಟೆ ನೋವು ಇದ್ರೆ ಉಪ್ಪು ಹಾಕೊಂಡು ತಿಂತಾರ. ಹೌದಾ? ಕಫ ಹೋಗುತ್ತೆ, ಒಳ್ಳೇದು. ನೆಗಡಿ, ಕಫ, ಕೆಮ್ಮು. ಹೊಟ್ಟೆಗಾರು ಬೇಡ, ಕಟ್ ಮಾಡಂಗಿಲ್ಲ ಇಲ್ಲಿ ಪ್ಲಾಂಟ್. ಮತ್ತೆ ಹಂಗೆ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ವಲ್ಲ ಪೇಪರ್ಗೆ. ಎಲ್ಲಿ ನೇಹಾ? ನೇಹಾ ಅವರೇ, ನೇಹಾ ನಾನು ಹೊರಡ್ಬೇಕು, ಟೈಮ್ ಆಯ್ತು. ಗ್ಲಾಸ್ ಹಾಕೊಂಡು ಕೊಡ್ತಾನೆ ಇಲ್ಲ, ಫೋಟೋ ಹಿಡ್ಕೋಬೇಕಂತ. ಇಲ್ಲಿ ಐಶು ಬೇರೆ ಫೋಟೋಗ್ರಫಿ ಮಾಡ್ತಿರೋದು ಇವ್ರಿಗೆ. ಟೈಮ್ ಆಯ್ತು. ಓಕೆ ಡನ್ ಐಶು, ಡನ್. ಏನ್ರಿ ಟೈಮ್ ಗೆದ್ದಾಳಿ ಅಂದ್ರೆ ಆಗಲ್ಲ ಎದಳಕ್ ನಿಮ್ ಬ್ರೈ. ಎಷ್ಟೊತ್ತು ಗೆಳಿದ್ದೆ ಎದಳಕ್ಕೆ? ರೆಡಿನಾ ಇದು? ಯಾವಾಗ ರೆಡಿ ಆದ್ರಿ? ನಿಂತ್ಕೊಂಡ್ಬಿಟ್ರು ಒಂದ್ ಸೆಕೆಂಡ್, ರೆಡಿನಾ ಇದು ಅಂತ. ಸೊ ನಾನು ಒಬ್ಬನೇ ಇಲ್ಲಿಂದ ಹೊಟ್ಟೆ. ನಾನು ಮತ್ತೆ ಸಂಜೆ ನಾನು ಡ್ರಾಪ್ ಮಾಡ್ತಿದ್ದೇನೆ. ಸೊ ಇವರೆಲ್ಲ ಚೆಕ್ಔಟ್ ಮಾಡಿ ಇನ್ನೊಂದ್ ಕಡೆಗೆ ಹೋಗ್ತಿದ್ದಾರೆ ಸ್ಟೇಗೆ. ಗುಪ್ತು ಹೊರಟೂರು. ಸೊ ನೀವು ಬೇಗ ಪ್ಯಾಕ್ ಮಾಡ್ಕೊಂಡು ರೆಸ್ಪಾನ್ಸಿಬಲ್ ಆಗಿ ಎಲ್ರು ಒಂದ್ ಕಡೆ ಕರ್ಕೊಂಡು ಹೋಗಿ. ಇರ್ರೆಸ್ಪಾನ್ಸಿಬಲ್ ಆಗಿರ್ಬೇಡಿ. ನಾನು ಇಲ್ಲಾಂದ್ರೆ ನೀವು ರೆಸ್ಪಾನ್ಸಿಬಲ್ ಆಗಿರೋ ನಂಗೆ ಗೊತ್ತು, ಆಯ್ತಾ? ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ. ಸಂಜೆ ಡ್ರಾಪ್ ಮಾಡ್ತೇನೆ. ಕೊಡಿ ಅತ್ತೆಗಾರು, ಥ್ಯಾಂಕ್ ಯು ಅತ್ತೆಗಾರು. ನೋಡಿ ಗೈಸ್, ಇದೆರಡು ಕೊಟ್ಟಿದ್ದಾರೆ ನಮ್ಮ ಅತ್ತೆಗಾರು ತಿನ್ನಕ್ಕೆ. ನನಗೆ ತಾನೆ ಚಾಕ್ಲೇಟ್ ಪ್ರೋಟೀನ್ ಬಾರ್ ತಿನ್ಬಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಆದ್ಮೇಲೆ ತಿಂತೀನಿ. ಬನ್ರೆ ಎಷ್ಟು ದೂರ ಆದ್ರೂ ಇರ್ಲಿ, ತಗೊಳಕ್ ಒಂದ್ಸಲ ದುಡ್ಡು ಹಾಕಿ. ಇಲ್ಲಿ ರಾಮರಾಜ್ಗ ವಾಪಸ್ ಅಲ್ಲಿಂದ ಬರ್ತೀರಾ? ಅಲ್ಲ, ಇಲ್ಲೆಲ್ಲ ಸ್ವಲ್ಪ ಆರ್ಗನೈಸ್ ಮಾಡಿಸ್ಬೇಕು ನೀವು, ಆರ್ಗನೈಸರ್ ಆಗಿ. ಒಂದ್ ಮಾಡೋಣ. ಆದ್ರೆ ಏನ್ ಮಾಡೋಣ? ಅಂಕಲ್ ಆಂಟಿ ಸಾಯಿಲ್ಲು ಫಿಟ್ ಆಗಲ್ವಲ್ಲ ಕಾರಲ್ಲಿ, ನಾವು ಕರ್ಕೊಂಡು ಹೋಗ್ಬಿಡೋಣ ಅನ್ಕೊಂಡೆ. ಎಲ್ಲಿಗೆ? ರೆಸಾರ್ಟ್ಗೆ. ಇಲ್ಲ, ರೆಸಾರ್ಟ್ಗೆ ಹೋಗ್ತಿಲ್ಲ ಈಗ ನಾವು. ಫಸ್ಟ್ ನನ್ನ ಬಿಟ್ಟು ಮತ್ತೆ ಸ್ವಲ್ಪ ಲೇಟ್ ಆಗುತ್ತೆ. ಸ್ವಲ್ಪ ಚಿಲ್ ಮಾಡಿ ಅಷ್ಟ್ರಲ್ಲಿ, ನೀವು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಬರ್ತಾರ ಅಷ್ಟ್ರಲ್ಲಿ ಅವರು. ಏನ್ ಚಿಲ್ ಮಾಡೋದು ಇಲ್ಲಿ? ಬ್ರೇಕ್ಫಾಸ್ಟ್ ಎಲ್ಲಿ ಮಾಡೋದು ಹೇಳಿ? ಬ್ರೇಕ್ಫಾಸ್ಟ್ ಇದೆಯಾ ಇಲ್ಲಿ ಅಂತ? ಇಲ್ಲ. ಗೈಸ್, ಟೂರಿಸ್ಟ್ ಗೈಡ್ ವಿಸಿಲ್ ಕೊಟ್ರೆ ಪಿಟಿ ಸರ್. ಅಪ್ಪ ಎಲ್ಲಿ ವಿಸಿಲ್ ಇಲ್ವಾ? ವಿಸಿಲ್ ಅಂತ ತಂದಿರ ಆಗಿರೋದಲ್ಲ, ಪಿಟಿ ಸರ್ ಆಗ್ಬಿಡ್ತಿದ್ರಿ. ತೋರ್ಸಿ ಗುಪ್ತ ಕೈಯಲ್ಲಿರೋದು. ಗೈಸ್ ನೋಡಿ, ನನ್ನ ಹೆಸರು ಟ್ಯಾಟು ಹಾಕ್ಸ್ಕೊಂಡು ಆಡ್ತವ್ರೆ ಅದನ್ನು ಕೈ ಮೇಲೆ. ನಮ್ಮ ಮನೆಯವರು ಟ್ಯಾಟು ಹಾಕ್ಸ್ಕೊಂಡು ಆಡ್ತವ್ರೆ. ಗೈಸ್, ಸೊ ಫೈನಲಿ ನಾನು ಪಂಚೆ ತೊಳಕ್ ಬಂದಿದ್ದೀನಿ. ನನಗೆ ಪಂಚೆ ತಗೊಂಡು ಒಂದ್ ಕಡೆ ಇಳ್ಕೊತೀನಿ. ಅಲ್ಲಿಂದ ನನ್ನ ಸೌಂಡ್ ಪಿಕ್ ಮಾಡ್ಕೊಂಡು ಹೋಗ್ತಾರೆ. ಇವೆಂಟ್ ಮುಗಿಸಿ ಹೊರಡೋದು, ವಾಪಸ್ಸು ಬಂದು ಫ್ಯಾಮಿಲಿ ಜಾಯ್ನ್ ಆಗೋದು. ಸೊ ಈಗ ನಮ್ಮ ಜೊತೆ ನಮ್ಮ ಸಿಸಿ ಅವರಿದ್ದಾರೆ, ಮನೀಶ್, ನಮ್ಮ ನೇಹಾ ಅವರಿದ್ದಾರೆ, ಐಶು ಅವರಿದ್ದಾರೆ. ಸೊ ಅವ್ರಿಂದ ಹೊರಡ್ತಾರೆ. ನೇಹಾ ಅವರಿದ್ದಾರೆ, ಐಶು ಅವರಿದ್ದಾರೆ. ಬನ್ನಿ ಬೇಗ ಒಳ್ಳೆ ಪಂಚೆ ಸೆಲೆಕ್ಟ್ ಮಾಡ್ಬಿಟ್ಟು ಹೋಗೋಣ. ಪಂಚೆ ಕೊಡ್ಸಕ್ಕೆ ನಮ್ಮ ಹುಡುಗಿ ಬಂದಿರೋದು ನನ್ನ ಜೊತೆಗೆ. ಪಂಚೆ ಕೊಡ್ಸಕ್ಕೆ ಒಂದು ಕೊಡ್ಸಿ ಗುಪ್ತಿ ಇವತ್ತು. ಒಂದು ಪಂಚೆ ಕೊಡ್ಸಿ ಬನ್ನಿ. ಫಸ್ಟ್ ಟೈಮ್ ಲೈಫಲ್ಲಿ ಏನೋ ಕೊಡಿಸ್ತಾ ಇದ್ದೀರಾ, ಬನ್ನಿ. ಎಷ್ಟಿದೆ? 50 ರೂಪಾಯಿನಾ? ನಿಮ್ ಫೋನ್ ಇಂದಾನೆ ಪೇ ಮಾಡ್ತೀನಿ. ಬನ್ನಿ ಗಾಯ್ಸ್, ಪಂಚೆ ತೊಗೊಂಬರೋಣ. ತುಂಬಾ ಸಿಂಪಲ್ ಆಗಿದೆ. ಡಾರ್ಕ್ ಕಲರ್ ನಿಮ್ಮಲ್ಲಿ ಚೆನ್ನಾಗಿರುತ್ತೆ. ಹೌದು ಬಟ್ ಸಿಂಪಲ್ ಆಗಿದೆ. ಪಂಚೆ ಹಾಕು, ಪರ್ಫೆಕ್ಟ್ ಇರುತ್ತೆ. ಬ್ಲಾಕ್ ಪ್ಯಾಂಟ್ ಹಂಗೆ ಕಾಣೋದು. ತುಂಬಾ ಸಿಂಪಲ್ ಆಗಿಲ್ಲ ಗುಪ್ತು, ತುಂಬಾ ಸಿಂಪಲ್ ಆಗಿದೆ. ಏನು ಸಿಂಪಲ್? ಫುಲ್ ವೈಟ್, ಇದು ವೈಟ್ ಪಂಚೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿದೆ ಗೈಸ್. ಸೊ ಪಂಚೆ ಫೈನಲಿ ಚೇಂಜ್ ಮಾಡಿಕೊಂಡು ಪಂಚೆಗೆ ಬಟ್ಟೆನ ನಮ್ಮ ನೇಹಾ ಅವರು ಇದನ್ನ ಸೆಲೆಕ್ಟ್ ಮಾಡಿದ್ರು. ಅದಕ್ಕೆ ಇದನ್ನೇ ತಗೊಂಡಿದ್ದೀನಿ. ನೀವು ಕಾಮೆಂಟ್ ಹಾಕಿ. ಅದು ಬಿಟ್ರೆ ನನಗೆ ಹೊಟ್ಟೆ ಉರ್ಸಕ್ಕೆ ಅಂತಾನೆ ನೇಹಾ ಅವರು ಒಂದು ಕೆಲಸ ಮಾಡಿದ್ದಾರೆ, ತೋರಿಸ್ತೀನಿ. ನೋಡಿ ಸ್ಟ್ರಾಬೆರಿ ಬಟ್ಟೆ. ಏನಕ್ಕೆ ಅಂತ ಕೇಳಿದ್ರೆ ಏನ್ ಹೇಳಿದ್ರಿ? ಸ್ಟ್ರಾಬೆರಿ ಮೂಗು ಅಂತ. ನನ್ನ ಹೆಸರು ಸ್ಟ್ರಾಬೆರಿ ಮೂಗು. ನಾನು ನನ್ನ ಗ್ಲಾಸಸ್ನೇ ಬಿಟ್ಕೊಂಡ್ಬಿಟ್ಟಿದ್ದೀನಿ. ವಾಪಸ್ ಹೋಗ್ಬೇಕೀಗ. ಮತ್ತೆ ನಾನು ಹೇರ್ ಸೆಟ್ ಮಾಡ್ಸೋಣ ಅಂತ ಹೋಗ್ತಿದ್ದೆ, ನೋಡ್ರೆ ಗ್ಲಾಸಸ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ.
ವಾಪಸ್ ಬಂದು ಗ್ಲಾಸಸ್ನ ಎತ್ಕೊಂಡಿದ್ದೀವಿ. ಆನ್ ದ ವೇ ನಮ್ಮ ಟುಮ್ನ ಪಿಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನೋಡಿ ಟುಮ್ ನೋಡಿ ಇಲ್ಲಿ. ನೋಡಿ ಇದಾಗಪ್ಪ ಏನಪ್ಪ ಏನು ಬೇಕು ಕದ್ದ ಓ ಏನು ಬೇಕು ಕದ್ದ ನೀವು ತೆಗಿತೀರಾ ನಾನು ಕೂತಾಗ ಕೊಡ್ತೀನಿ. ನಿಜ ಮಾಡ್ಕೊ ಏನಂತ ಯಾರು ನಂಟಿ ಮೈಶೂನಾ? ವೆರಿ ಗುಡ್ ಐಶು. ಸಾರಿ ಅಂದ್ರೆ ಮುಗ್ದೋಯ್ತಾ? ಈಗ ಇಳಿಸ್ತೀನಿ ಐಶು. ರಿವೆಂಜ್ ವಿಲ್ ಬಿ ಟೇಕನ್. ಐಶುಗೆ ರಿವೆಂಜ್ ವಿಲ್ ಬಿ ಟೇಕನ್. ನೋಡಿ ಫುಲ್ ಕಂಪ್ಲೀಟ್ ಬಾಕ್ಸ್ ಖಾಲಿ ಆಗಿದೆ. ನಾನು ಓಪನ್ ಮಾಡಿ ಲಾಸ್ಟ್ ಎಕ್ಲೇರ್ಸ್ ಹೇರ್ ಸೆಟ್ ಮಾಡ್ಕೊಂಡು ಇಲ್ಲಿ ಸಲೂನಿಗೆ ಬಂದ್ವಿ. ಅವರು 45 ಮಿನಿಟ್ಸ್ 1 ಅವರ್ ವೆಯ್ಟ್ ಮಾಡಕ್ಕೆ ಹೇಳ್ತಿದ್ದಾರೆ. ಗೈಸ್ ಎಲ್ಲ ಹೊರಟ್ರು. ಬಾಯ್. ಗೈಸ್ ಸೊ ಫೈನಲಿ ನಾನು ಹೇರ್ ಸೆಟ್ ಮಾಡಿಸ್ಕೊಂಡು ನೀವು ಹೇರ್ ಸೆಟ್ ಮಾಡಿ ನಾನು ಬರುವಾಗ ಬನ್ನಿ ಅಂತ ಕರ್ಸ್ 1 ಅವರ್ ವೇಟಿಂಗ್ ಇದೆ ಅಂತ ಸುಳ್ಳು ಹೇಳಿ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಮೇರೆ ಭಾಯ್, ಲೆಟ್ಸ್ ಗೋ. ಸೊ ಈಗ ಮೋಸ ಆಯ್ತಾ? ಇಲ್ಲ ನಿಜ ಇಲ್ಲ. ಹೇರ್ ಸೆಟ್ ಮಾಡಿಸ್ಕೊಂಡೆ ಅಂದ್ರೆ ನಾನೇ ಹೇರ್ ಸೆಟ್ ಮಾಡ್ಕೊಂಡೆ. ಒಂದು ಸಲೂನ್ ಇತ್ತು, ಹೇರ್ ಸೆಟ್ ಮಾಡಿಸ್ಕೊಂಡು ಫೈನಲಿ ಶ್ರವಣ್ ಬ್ರೋ ಕಾರ್ ಹತ್ತಿ ಹೊರಟಿದ್ದೀವಿ. ವರುಣ್ ಬ್ರೋ ಮನೆ ಹತ್ರ 1 ಅವರ್ ಮುಂಚೆ ರೀಚ್ ಆಗ್ಬಿಟ್ಟಿದ್ದೀನಿ ನಾನು. ಮತ್ತೆ ನಮ್ಮ ಸಂಜೆವ್ರನ್ನ ವಾಪಸ್ ಕರೆಸಿ ಅವ್ರು ಬ್ರೇಕ್ಫಾಸ್ಟ್ಗೆ ಹೋಗ್ಬಿಟ್ಟು ಅವ್ರು ರೆಸಾರ್ಟ್ ಹತ್ರ ಹೋಗ್ಬೇಕು. ಪಾಪ ಚೆಕ್ಕಿನ್ ಇರೋ 11 ಗಂಟೆಗೆ ಇನ್ನೂ ಇಲ್ಲೇ ಇದ್ದಾರೆ. ಇವ್ರ ಹತ್ರ ಎಲ್ಲ ಡೀಟೇಲ್ಸ್ ಇದೆ. ನಮ್ಮ ಮಾವ ಅತ್ತೆ ಎಲ್ಲ ಅಲ್ಲಿದ್ದಾರೆ. ಬನ್ನಿ ಹೋಗೋಣ ಇವೆಂಟ್ಗೆ. ಅಯ್ಯಪ್ಪ ಈ ಫೋನ್ದು ಡ್ಯೂರೇಬಿಲಿಟಿ ಎಷ್ಟು ನಾನೇ ಮಾಡ್ತೀನಿ. ಎಷ್ಟು ಸರಿ ಬಿದ್ದು ಏನೇನಾಗಿದೆ ಅಂದರೆ ತೋರಿಸ್ತೀನಿ ರೀ. ಎಲ್ಲೆಲ್ಲಿ ಬಿದ್ದಿದೆ ಇಲ್ಲಿ ನೋಡಿ. ಇಲ್ಲೊಂದು ಮಾರ್ಕ್, ಆಲ್ರೆಡಿ ಇಲ್ಲೊಂದು ಮಾರ್ಕು ಎಲ್ಲ ಕಡೆ ಮಾರ್ಕ್. ಸೊ ಈಗ ಶ್ರವಣ್ ಬ್ರೋ ಬಂದರು, ನಾವು ಶ್ರವಣ್ ಬ್ರೋ ಹೋಗ್ತಾ ಇದ್ದೀವಿ. ವರುಣ್ ಬ್ರೋ ಅವರ ಹುಡುಗಿ ಹೂಶಾಸ್ತ್ರ ಹಾಗೆ. ಸೊ ಇಲ್ಲಿಂದ ನಾನು ವ್ಲಾಗ್ ಮಾಡಲ್ಲ, ವಾಪಸ್ ಇಲ್ಲಿಂದ ಹೋಗ್ಬೇಕಾದ್ರೆ ನಾನು ವ್ಲಾಗ್ ಮಾಡ್ತೀನಿ. ಅದು ಮಿಕ್ಕಿದ್ರೆ ಅವ್ರ ಕಾಂಟೆಂಟಲ್ಲಿ ಬರುತ್ತೆ, ಅವ್ರ ವ್ಲಾಗಲ್ಲಿ ನೋಡಿ. ಹೆಚ್ಕೋ. ಸೂರ್ಯ ಅವ್ರ ಹುಡುಗಿನೂ ಮೈಸೂರು ಅವರೇ ಅಂತ. ಇವ್ರದ್ದು ಯಾವಾಗ ರಿಲೀಸ್ ಗೊತ್ತಿಲ್ಲ. ರುಕ್ಮಿಣಿ ವಸಂತ ಶೂಟಿಂಗಲ್ಲಿ ರುಕ್ಮಿಣಿ ವಸಂತ ಏನೋ ಸುಳ್ಳು ಮಾತಾಡೋದ ಮತ್ತೆ. ಸತ್ಯವನ್ನು ಬಿಟ್ಟು ಅದೆಂತ ಡೈಲಾಗ್ ಅದಾದ್ಮೇಲೆ ನಮ್ಮ ಪಾಡ್ಕಾಸ್ಟಿಗೆ ಬರಬೇಕು. ನೀವು ಸತ್ಯ ಮಾತ್ರ ಮಾತಾಡಬೇಕು. ನಾನು ಎಲ್ಲಿ ಸಹ ಸತ್ಯನೇ ಮಾಡ್ತೀನಿ. ನಾವು ಕೇಳ್ತೀವಿ ಏನೇನೋ ಕ್ವಶನ್ಸ್ಗಳನ್ನ, ಸತ್ಯ ಮಾತಾಡಬೇಕು. ರೆಡಿ ಡೀಲ್ ಗೈಸ್. ನಾವು ಇವೆಂಟ್ ಒಳಗೆ ಬಂದಿದ್ದೀವಿ. ಈಗ ಬ್ರೇಕ್ಫಾಸ್ಟ್ ಮಾಡಿಲ್ಲ ನಾನು ಮತ್ತು ಶ್ರವಣ್ ಬ್ರೋ ಒಂದು ಸೋಫಾ ಹುಡುಕಿದ್ರು. ಅದಕ್ಕೆ ಶ್ರವಣ್ ಬ್ರೋ ಹೇಳಿದ ತಕ್ಷಣ ಕೂತ್ಕೊಂಡೆ. ಸೊ ಬನ್ನಿ ಈಗ ನನ್ನ ಬ್ಲಾಗಲ್ಲಿ ಒಂದು ಸ್ಟೋರಿ ಇವೆಂಟ್ ಮುಗಿಸಿ ಹೋಗೋಣ. ಜೋರು ಮಳೆ. ನಮಗೆ ನೇಹ ಅವ್ರು ಫೋನ್ ಮಾಡಿಬಿಟ್ಟು ಸಾಯಿಲ್ನಾರು ತಗೊಂಡು ಹೋಗ್ಬಿಟ್ಟವ್ರೆ ಅಂತ ಫ್ರ್ಯಾಂಕ್ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತವ್ರೆ ಅಂತ. ಫ್ರ್ಯಾಂಕ್ ಮಾಡೋಕ್ಕೆ ಆ ದೇಹನ ಎತ್ತೋಕೆ ಯಾರಾದ್ರಿಗೂ ಆಗುತ್ತಾ ಅಂತ. ಮೈಸೂರಲ್ಲಿ ಯಾರೋ ಎಳ್ಕೊಂಡು ಹೋಗ್ಬಿಟ್ಟವ್ರೆ ಅಂತೆ. 4 ಜನ ಎಳ್ಕೊಂಡು ಹೋಗಿ ಕಾಡಲ್ಲಿ ಹಾಕೊಂಡು ಹೋಗ್ಬಿಟ್ರಂತೆ ಸಾಯಿಲ್ನ. ನೋಡೋಣ ಹೋಗ್ಬಿಟ್ಟು ಏನು ಅಂತ. ಫೋನ್ ಎತ್ತಾ ಇಲ್ಲ. ನಗು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಪ್ರ್ಯಾಂಕ್ ಮಾಡೋದು ಜನ. ನಗು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಪ್ರ್ಯಾಂಕ್ ಮಾಡೋದು. ಗುಪ್ತು ಗೈಸ್ ಏನು ಜೋರು ಮಳೆ ನೋಡಿ ಆಚೆ. ಯಪ್ಪ ಹಿಂಗಾಗ್ಬಿಟ್ಟಿದ್ದೀರಾ? ಅದು ಸೈಡ್ ವಾಲ್ ಕೆಟ್ಟಿರಲಿಲ್ಲ ಅಂದಿದ್ರೆ ಹಾಂ ಫುಲ್ ಒಳಗೆ ಹೊಡ್ಬಿಟ್ರದ ಗಾಳಿ. ಥ್ಯಾಂಕ್ ಯು ಫಾರ್ ದ ಎಫರ್ಟ್ಸ್. ಹಲೋ ಹೇಳೋ. ವಿಡಿಯೋ ಕಾಲ್ ಆನ್ ಮಾಡ್ರಿ, ಮಳೆ ತೋರಿಸ್ತೀನಿ ನಿಮ್ಗೆ ಇಲ್ಲಿ. ಸಾಯಿಲ್ ಓಡಿಸ್ತಾ ಇದ್ರು, ಒಂದ್ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತಿದ್ರು. ಹಾಂ ಆಪೋಸಿಟ್ ಅಲ್ಲ ಇನ್ನೊಂದ್ ಕಡೆಯಿಂದ ಇನ್ನೊಬ್ರು ಅಂಕಲ್ ಬಂದ್ರು. ಅವರು ಒಂದ್ ಸ್ವಲ್ಪ ಟಚ್ ಆದಂಗ ಆಯ್ತು, ಬಟ್ ಏನ್ ಆಗಿಲ್ಲ. ಅವರು ಬೈಯಕ್ಕೆಲ್ಲ ಸ್ಟಾರ್ಟ್ ಮಾಡ್ಬಿಟ್ರು ಒಂದ್ ಸ್ವಲ್ಪ. ಸಾಯಿಲ್ ಒಂದ್ ಸ್ವಲ್ಪ ಸುಮ್ನೆ ಇದ್ರು. ಏನು ವಿಡಿಯೋ ಎಲ್ಲ ಮಾಡ್ಬಿಟ್ರೆ ಏನ್ ದೊಡ್ಡದು ಇದು ಅಂತೆಲ್ಲ ಮಾತಾಡಿದ್ರು. ನಾವ್ ಸರಿ ಆಯ್ತು ಬಿಡಿ ಅಂತೆಲ್ಲ ಹೋಗಕ್ಕೆಲ್ಲ ಟ್ರೈ ಮಾಡಿದ್ರು, ಅವರು ಬಿಡ್ತಾನೆ ಇರ್ಲಿಲ್ಲ. ಆಮೇಲೆ ಸಾಯಿಲ್ ಒಂದ್ ಸ್ವಲ್ಪ ಕೋಪ ಬಂತು, ಹೊಡಿಯಕ್ ಕೈ ಎತ್ತಿದ್ರು ಅಷ್ಟೇ. ಸಂಜೆ ಇಲ್ಲ. ಹಾಂ ಹಲೋ ಸ್ಮೋಕ್ ಮಾಡ್ತಿದ್ರು. ಯಾರು? ಸಂಜೆ ಅವ್ರು ಸ್ಮೋಕ್ ಮಾಡಕ್ ಆ ಕಡೆ ಹೋದ್ರು. ಹಾಂ ಸರಿ ಬಂದೆ ರೀ ಗುಪ್ತ. ಅಲ್ಲೇ ಬರ್ತಾ ಇದ್ದೀನಿ, ಹೊರಟೆ ನಾನೀಗ. ಬಂದು ಮಾತಾಡ್ತೀನಿ. ಅಲ್ಲೇ ಕಳಿಸಿ, ಲೊಕೇಶನ್ ಕಳಿಸಿ. ಕಳ್ಸಿದಾರೆ ಆಲ್ರೆಡಿ. ಕಳ್ಸಿದೀರಾ? ಕಳಿಸ್ತೀನಿ. ಓಕೆ ಬಾಯ್.
ಸುಳ್ಳು ಹೇಳ್ತಾ ಇದಾರೆ. ತಾಯಣೆ ಅಂತ ಅವ್ನು ಇಟ್ಟ, ಸುಳ್ಳು ತಾಯಣೆ ಇಡ್ತವನು. ಎನಿವೇಸ್ ಬನ್ನಿ ನೋಡೋಣ ಸೀರಿಯಸ್ ನಿಜಾನ ಅಂತ. ಬ್ರೋ ಸ್ವಲ್ಪ ಹೋಗೋಣ, ಎಮರ್ಜೆನ್ಸಿ ಇದೆ. ಈಗ ನಾವು ಅಲ್ಲಿ ಬಾಯಿ ಹೇಳುದ ಹೋಗುದ ಕಾಲ್ ಮಾಡಿ ಇಲ್ಲಿಂದ ಬಾಯಿ ಹೇಳ್ಬಿಡೋಣ. ಸೊ ನಾವು ವಾಪಸ್ ಬಂದಿದ್ದೀವಿ ಹೋಗ್ಬಿಟ್ಟು ಇವೆಂಟ್ಗೆ. ಸೊ ಜಾಗ ಸಕ್ಕತ್ತಾಗಿದೆ ರೆಸಾರ್ಟ್. ಇವಾನ ರೆಸಾರ್ಟ್ ಕ್ರೇಜಿ ಆಗಿದೆ. ನಿಮ್ಗೆ ಶಾರ್ಟ್ಸ್ ತೋರಿಸ್ತೀನಿ. ಅದು ಬಿಟ್ಟರೆ ಪ್ರ್ಯಾಂಕ್ ಏನೋ ಮಾಡಿದ್ರಲ್ಲ ನಿನ್ನೆ ನೀವು ವ್ಲಾಗ್, ಇದು ನಾಳೆ ವ್ಲಾಗಲ್ಲಿ ನೋಡಿ ಏನು ಪ್ರ್ಯಾಂಕ್ ಏನಾಯಿತು ಏನು ಕತೆ ಅಂತ. ಸೊ ಒಂದು ಪ್ರ್ಯಾಂಕ್ ಮಾಡಿದ್ದಾರೆ ನನಗೆಲ್ಲ ಸೇರಿ, ತುಂಬ ಸೀರಿಯಸ್ ಪ್ರ್ಯಾಂಕ್. ನೋಡಿ ಟುಮ್ಗೆ ಬಟ್ಟೆ ಗಿಟ್ಟೆಲ್ಲ ಅರ್ದು ಎದೆ ಮೇಲೆ 4 ಹಿಕ್ಕೀಸ್ ತೊಗೊಂಡು ಬಂದವನೇ. ನೇಹ ಅವರು ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ ಪಾಪ, ನನಗೆ ಕರೆಕ್ಟಾಗಿ ಪ್ರ್ಯಾಂಕ್ ಮಾಡಿದ್ದಾರೆ. ಸಿಕ್ಕಾಕೊಂಡೇ ಇಲ್ಲ ನಾನು. ಸೊ ಪ್ರ್ಯಾಂಕ್ ಆಗ್ಬಿಟ್ಟೆ, ದೊಡ್ಡ ಪ್ರ್ಯಾಂಕ್ ಆಗ್ಬಿಟ್ಟೆ ಗೈಸ್. ಸೊ ಬನ್ನಿ ನಾಳೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನಾನು ಸ್ಟೇ ಇದನ್ನು ತೋರಿಸ್ತೀನಿ. ಲೆಟ್ಸ್ ಗೋ. ಅಲ್ಲೇ ಇದೆ. ಗಾಯ್ಸ್ ನಾವಿಲ್ಲಿ ಗೇಮ್ ಆಡ್ತಾ ಇದೀವಿ. ಮತ್ತೆ ಅವರು ಕಡ್ಗ ಹಚ್ಚಿದ್ದಾರೆ, ನಾವು ಹುಡುಕ್ಬೇಕು. ನಾನು ವಿಡಿಯೋ ಮಾಡ್ಕೊಂಡೆ ನೋಡ್ಕೊಂಡೆ. ಗೈಸ್ ಪೂಲ್ ಮಧ್ಯದಲ್ಲಿ ಸ್ನ್ಯಾಕ್ಸ್ ಬಂದಿದೆ. ಆನಿಯನ್ ರಿಂಗ್ಸ್ ಮತ್ತಿದೇನಿದು ಪೊಟ್ಯಾಟೋನಾ ಇರ್ಬೋದು. ಗೈಸ್ ನಾವು ಇವಾನ ರೆಸಾರ್ಟ್ಗೆ ಬಂದಿದ್ದೀವಲ್ಲ, ಕ್ರೇಜಿ ಆಗಿದೆ ವೈಬ್ ಮಾತ್ರ. ಮೈಸೂರಲ್ಲಿ ಈ ಥರ ಜಾಗ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ನಮಗೆ ಸ್ವಲ್ಪ ಪ್ರೈವಸಿ ಇರಲಿ ಅಂತ ಇಲ್ಲಿ ನೋಡಿ ಬಾಂಡ್ ಫೈರ್ ಮುಂದೆ ಚೇರೆಲ್ಲ ಹಾಕಿ ಟೇಬಲ್ ಎಲ್ಲ ಹಾಕಿ ಸೆಟ್ ಮಾಡಿಕೊಡ್ತಾರೆ ಡಿನ್ನರ್ಗೆ. ಸೊ ನಮ್ಮ ಇಲ್ಲಿ ಏನೋ ಬೇಜಾನ್ ಚಳಿ ರೇಂಜಿಗೆ ಡೌ ಮಾಡ್ತವ್ರು ಇಲ್ಲಿ. ಸೊ ಇವರೊಂದು ಬಾಲಿ ಥೀಮ್ಡ್ ರೆಸ್ಟೋರೆಂಟ್ ಮಾಡಿದ್ದಾರೆ, ಅದು ನೀವು ಶಾರ್ಟ್ಸಲ್ಲಿ ನೋಡಿದ್ದೀರಾ, ಕ್ರೇಜಿ ಆಗಿದೆ. ಸೊ ಅಲ್ಲಿ ಸ್ವಲ್ಪ ಜಾಸ್ತಿ ಕಸ್ಟಮರ್ಸ್ ಎಲ್ಲ ಇದ್ದಾರೆ. ಸೊ ನಾನು ಬ್ಲಾಗ್ ಮಾಡೋದೆಲ್ಲ ಇರುತ್ತಲ್ಲ, ಸೊ ಅದಕ್ಕೆ ನಾವು ಸೈಡಲ್ಲೇ ಬಂದುಬಿಟ್ವಿ. ಇಟ್ಸ್ ರಿಯಲಿ ನೈಸ್, ತುಂಬ ಕ್ರೇಜಿ ವೈಬ್ ಇದೆ. ನಮ್ಮ ಲವಿಂಗ್ ಇಟ್. ಆ್ಯಂಡ್ ಫ್ಯಾಮ್ಲಿ ಎಲ್ಲ ಕೂತು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಡಿನ್ನರ್ ಮಾಡೋಣ ಅಂತ ಬನ್ನಿ. ಫೈರ್ ಕ್ಯಾಂಪ್ ಇದೆ ಇಲ್ಲಿ. ಗೈಸ್ ಮಂಗೋಲಿಯನ್ ಚಿಕನ್ ಡಿಮ್ಸಿಮ್ಸ್ ಅಂತೆ. ಇಲ್ಲಿ ಡಿಮ್ಸಿಮ್ಸ್ ಎಲ್ಲ ಇದೆ ನೋಡಿ, ಕ್ರೇಜಿ ಆಗಿದೆ. ನೇವರ್ ಫುಲ್ ಖುಷಿ, ಯಾಕಂದ್ರೆ ಇವ್ರಿಗೆ ಅದೆಲ್ಲ ಇಷ್ಟ. ನಂಗೆ ಜಾಗ ತುಂಬಾ ಇಷ್ಟ ಆಯ್ತು. ಲೈಟ್ ಹೆಂಗ ಡಿಮ್ಸಿಮ್ಸ್ ಮೋಮೋಸ್ ಎಲ್ಲ ತುಂಬಾ ಇಷ್ಟ ಇವ್ರಿಗೆ. ಐಶು ಯು ಲೈಕ್ ಡಿಮ್ಸಿಮ್ಸ್? ನೋಡಿ ಒಳ್ಳೆ ಮ್ಯೂಸಿಕ್ ಹಾಕೊಟ್ಟವ್ರಿಗೆ. ತಿಂದಿಲ್ಲೇ ಮಲ್ಕೊಂಬಿಡಕ್ಕೆ ಎದ್ದೋಗಂಗೆ ಇಲ್ಲ, ಆ ಥರ ಇದೆ ಮ್ಯೂಸಿಕ್ ಆರಾಮಾಗಿ. ಗೈಸ್ ಐಶು ಮಾಸ್ ಮೆಲೋನ ಆರ್ಡರ್ ಮಾಡಿ ಬ್ಲಿಂಕಿಟ್ ಅಲ್ಲಿ ತರಿಸಿ ಇಲ್ಲಿ ನೋಡಿ ಏನ್ ಮಾಡ್ತಿರೋದು. ಫುಲ್ ಮೆಲ್ಟ್ ಆಗ್ತಿದೆ, ಏನಾಗುತ್ತೆ ನೋಡೋಣ. ಯಾರಾದ್ರೂ ನಾನ್ ವೆಜಿಟೇರಿಯನ್ಸ್ ಏನಾದ್ರು ಇಲ್ಲಿಗೆ ಬಂದ್ರೆ ಪಕ್ಕಾ ಬಿರಿಯಾನಿ ಟ್ರೈ ಮಾಡಿ, ತುಂಬಾ ಟೇಸ್ಟ್ ಇದೆ. ಐ ಲವ್ಡ್ ಇಟ್. ತುಂಬಾ ವರ್ಷ ಆಯ್ತು ನಾನು ಈ ತರ ಬಿರಿಯಾನಿ ತಿಂದು. ಅಷ್ಟು ಪ್ರೀತಿ ತಿನ್ನಿಸ್ತವನೆ.
ಹಿಂದಗಡೆ ಕಾಣಿಸ್ಬಿಡ್ತು, ಹಿಂದಗಡೆ ಚಿಲ್ಲಿ ಕಾಣಿಸ್ಬಿಡ್ತು. ಗೊತ್ತು ನಿಮ್ ಬಗ್ಗೆ ಗೊತ್ತು, ಡೌಟು ಬರೀ ಡೌಟು. ಫ್ರೆಶ್ ನೋಡಿ ಹಿಂಗಾಗಿದೆ. ನಂಗೊಂದು ಸ್ವಲ್ಪ ಐಶು ತಗೊಳ್ಳಿ, ಈ ಕಡೆ ಇಲ್ಲಿ ಇಟ್ಕೋಬೇಕಾ? ಓ ಚಾಕ್ಲೇಟ್ ಬರೀ ನನಗೆ ಸಿಕ್ತು. ಸಾಫ್ಟ್ ಸಾಫ್ಟ್ ಆಗೋಯ್ತು. ಶಿವನ್ ಬರ್ನ್ ಮಾಡಿರೋದು ನೋಡಿ, ಎಳಿತಾನೆ ಎಲ್ಲ ಕೈ ಫುಲ್ ಮಾಡ್ಕೊಂಡ್ಬಿಟ್ಟ. ಲಚ್ಕ ಪಚ್ಕ ಅಂತೈತೆ ಕೈ. ಏನೋ ಹಂಗೆ ಇಟ್ಕೋತಾ ಇದೀಯಾ? ಸಾಕ ತಿನ್ನಲ್ವಾ? ಲೇ ವೇಸ್ಟ್ ಮಾಡ್ತೀನೋ? ತಿನ್ನು ಮತ್ತೆ 4 ತಿನ್ಬೇಕು. ಶಿವನು 5-6 ಮಾಡ್ಕೊಂಡು ತಿಂತಾನೆ ಇಲ್ಲ. ತಿನ್ನಿಸ್ತಾ ಇದೀವಿ. ಗುಡಿ ಹೋಗಿ ಕಚ್ಕೊಂಡ್ಬಿಟ್ಟು ಕೈಗೆ. ತಿನ್ನು ತಿನ್ನು. ಇನ್ನು 5-6 ಎಲ್ಲ ಒಂದೊಂದ್ 2 ಮಾಡ್ರೆ 5-6 ಕಡ್ಡಿಗೆ ಚುಚ್ಕೊಂಡ್ಬಿಟ್ಟು. ನನಗ್ ಬೇಡಪ್ಪ. ತರ್ಸಿದ್ದೀರಲ್ಲ ತಿನ್ರಿ. ಐಶು ಓಡು. ಐಶು ಕಮ್ಮಿ. ತಪ್ಪಾಯ್ತು. ಸಾರಿ, ನನ್ನಿಂದ ಮೈಸೂರಿಗೆ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗಿದೆ. ಯಾರು ಯಾವ ಹೊಡೆದಿದ್ದವನು? ನಾನ್ ಪ್ರಾಂಕ್ ಅನ್ಕೊಂಡೆ ಇಷ್ಟೊತ್ತು. ಮಾತು ನೀನೇನೋ ಮಾಡ್ತಿದ್ದೆ? ಕಂಪ್ಲೇಂಟ್ ಕೂಡ ಮಾಡಿ. ಬಟ್ಟೆ ಎಲ್ಲ ಅರ್ಧಾಕಿ ಪಾಕೆಟ್ ಎಲ್ಲ ಅರ್ಧಾಕ್ಬಿಟ್ಟಿದ್ದಾರೆ. ಯಾರೋ ಒಂದು ನೋಡಿ ಫುಲ್ ಲೈನ್ ಎಲ್ಲ ಹಾಕೊಡ್ತಿದ್ದಾರೆ. ಹೋಗಿಲ್ವಾ? ಅವ್ರು ಕರೆದ್ರು ಒಳ್ಳೇದಾಯ್ತು. actually ಕರೆದ್ರು ಬಾ ಅಂತ ಅವ್ಳು ಬರಲ್ಲ, ಒಳ್ಳೇದಕ್ಕೆ ಹೋಗಿಲ್ಲ ಆಯ್ತು ನೀನು. ಅಲಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು.